ಅಕ್ಕ ನೀನು ಉತ್ತರ ಕೊಡದೆ ಅವಾಯ್ಡ್ ಮಾಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಬೇಡದಿರೋ ಪ್ರಶ್ನೆಗೆ ಉತ್ತರ ಹುಡುಕೋಷ್ಟು ಪುರ್ಸೋತ್ ನನಗಿಲ್ಲ. ನಾನೇ ಕೆಲ್ಸದ ವಿಷಯವಾಗಿ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀನಿ, ಇವನ್ ಬೇರೆನೆ ಅಧಿಕ ಪ್ರಸಂಗ. ಸರಿಯಾಗಿ ಹೇಳ್ದೆ ಮಲ್ಲಿ. ಮೊದಲು ನಿನ್ ಕೆಲಸ ಹುಡ್ಕೋದ್ರ ಬಗ್ಗೆ ಯೋಚನೆ ಮಾಡು. ಅಮ್ಮನ ಮುಂದೆ ಏನೋ ಮದ್ವೆ ಮಾಡಿಸ್ತೀನಿ ಅದು ಇದು ಅಂತ ಬಿಲ್ಡಪ್ ಕೊಟ್ಟೆ, ಯಾಕೆ ಮರ್ತೋಯ್ತಾ? ನನ್ನ ತಂಗಿ ಮದುವೆನ ನಾನೇ ಮಾಡಿಸೋದು, ಅದೇ ನನಗೆ ಮರ್ತೋಗಲ್ಲ. ಅದ್ರ ಯೋಚನೆಯಲ್ಲಿ ಅವಳೆಲ್ಲಿ ಕೆಲ್ಸಕ್ಕೆ ಸೇರೋದನ್ನು ಮರಿತಾಳೋ ಅಂತ ನೆನಪು ಮಾಡೋದಕ್ಕೆ ಬಂದೆ ಅಷ್ಟೇ. ಓಹೋ, ಎಷ್ಟು ಕಾಳಜಿಣ ನಿನಗೆ. ಅಕ್ಕ ನೋಡು, ಇಂಥ ಅಣ್ಣನ ಪಡೆಯಕ್ಕೆ ನೀನು ಪುಣ್ಯ ಮಾಡಿದ್ಯಾ. ದತ್ತು, ಸ್ವಲ್ಪ ಸುಮ್ಮನಿರ್ತೀಯಾ? ಅಣ್ಣ, ನಾನೇನ್ ಕೆಲಸ ಹುಡ್ಕೊಳ್ದೆ ಹೀಗೆ ಇರಲ್ಲ. ಆದಷ್ಟು ಬೇಗ ಕೆಲಸ ಹುಡ್ಕೋತೀನಿ. ನೀನೇ ನನ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಂಗೆ ಹಾಗರ್ಥ ಆಯ್ತಾ ಅಕ್ಕ? ಅವನು ತನ್ನ ATM ಕೆಲಸ ಮಾಡ್ತಾ ಇರಲಿ ಅಂತ ನೋಡ್ತಾ ಇದ್ದಾನೆ. ದತ್ತು ಬೇಡ ನೋಡು. ಅಣ್ಣ, ಜಗಳ ಬೇಡ. ನಾನು ನಾಳೆನೇ ಹೋಗಿ ಹೊಸ ಕೆಲಸ ಹುಡುಕ್ತೀನಿ. ಆದ್ರೆ ಅದನ್ನೇ ನಂಬ್ಕೊಂಡು ನೀನ್ ಸಾಲ ಮಾಡ್ಕೊಂತ ಹೋದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಹೇಗೋ ನೀನು ಮತ್ತೆ ಕೆಲ್ಸಕ್ಕೆ ಸೇರ್ತೀನಿ ಅಂದ್ಯಲ್ಲ, ನನ್ಗಷ್ಟೇ ಸಾಕು. ಸಾಕು ಸುಮ್ಮನೆ ರವಿರಾಜ್. ನೀನೇ ಏನೇನೋ ಆರೋಪ ಮಾಡ್ತಿದ್ರೆ ನಾನು ಅದನ್ನ ನಿಜ ಅಂತ ಒಪ್ಕೊಂಡ್ಬಿಡ್ಬೇಕಾ? ಹಾಗಾದ್ರೆ ಈ ಕೀಗೂ ನಿಮ್ಗೂ ಏನು ಸಂಬಂಧ ಇಲ್ವಾ ದೊಡ್ಡಮ್ಮ? ರೇವತಿ ಆಂಟಿ ಆಚೆ ಹೋಗೋದ್ರಲ್ಲಿ ನಿಮ್ದೇನು ಕೈವಾಡ ಇಲ್ವಾ? ಅದಕ್ಕೆ ಯೋಚನೆ ಮಾಡಿ ಮಾತಾಡಿ. ತಪ್ಪಾಗಿದ್ರೆ ಒಪ್ಕೊಂಬಿಡಿ ಅಕ್ಕ. ಇನ್ನೂ ಈ ವಿಚಾರನ ದೊಡ್ಡದು ಮಾಡೋದು ಬೇಡ. ಪವನ್ ಯಾಕೆ ಹಂಗೆ ಮಾಡ್ತಾಳೆ? ರೇವತಿ ನಮ್ಮ ಬೀಗರು, ಅವ್ರ ಮೇಲೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ಕಾಳಜಿ ನಮಗ್ ತಾನೇ ಇರೋದು. ಸರಿ, ಹಾಗಾದ್ರೆ ಇದೇ ಮಾತನ್ನ ದೊಡ್ಡಮ್ಮ ಹೇಳಲಿ, ಆಗ ಅವ್ರು ಏನು ಮಾಡಿಲ್ಲ ಅಂತ ನಾನು ನಂಬ್ತೀನಿ. ತಪ್ಪು ಮಾಡಿಲ್ಲ ಅಂತ ಹೇಳಿ ದೊಡ್ಡಮ್ಮ. ಹೌದು, ರೇವತಿ ಅವ್ರ ರೂಮ್ ಬಾಗ್ಲು ತೆಗೆದಿದ್ದು ನಾನೇ. ಭವಾನಿ, ಏನೇನೋ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ ಇರೋ. ನಾನು ಯಾಕ್ರಿ ಎದ್ರುಕೋಬೇಕು? ಏನೋ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅನ್ನಂಗೆ ಆಡ್ತಿರೋದು ಇವರು. ನೀವೇ ತೆಗ್ದಿದ್ಮೇಲೆ ಆ ಅಡ್ಗೆಯವಳ ಮೇಲೆ ಆರೋಪ ಬರ್ಬೇಕಾದ್ರೆ ಯಾಕೆ ಸುಮ್ಮನೆ ಇದ್ರಿ? ಯಾಕೆ ಅಂದ್ರೆ ನಾನು ಇಷ್ಟೆಲ್ಲ ಮಾಡಿದ್ದೆ ಅವಳನ್ನ ಮನೆಯಿಂದ ಓಡ್ಸಕ್ಕೆ. ಅದಕ್ಕೆ ಒಬ್ಳು ಅಡಿಕೆ ಅವಳ ಮೇಲೆ ಇಷ್ಟೊಂದು ದ್ವೇಷನ? ಆ ಅಡ್ಗೆವಳನ್ನ ವಹಿಸ್ಕೊಂಡು ನೀವೆಲ್ಲರೂ ನನ್ಗೆ ಅವಮಾನ ಮಾಡ್ಲಿಲ್ವಾ? ಆ ಕಾರಣಕ್ಕೆ ರೇವತಿ ಅಕ್ಕನ್ನ ಆಚೆ ಹೋಗೋಗ್ ಮಾಡಿದ್ರ? ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡುವಾಗ ತಪ್ಪು ಮಾಡದೇ ಇರೋರಿಗೆ ಏಟಾಗೋದು ಮಾಮೂಲಿ. ಈ ಥರ ಮಾಡಿದ ಮೇಲೂ ನಿಮಗೆ ಸ್ವಲ್ಪನೂ ಗಿಲ್ಟ್ ಇಲ್ವಾ ದೊಡ್ಡಮ್ಮ? ಆ ಅಡುಗೆಯೊಳಗೆ ಈ ಕೆಲಸದಿಂದನೇ ಜೀವನ ನಡೆಯೋದು. ಅಂಥೋಳು ಊಟದ ಮೇಲೆ ಕಲ್ಲಾಕದ್ರಲ್ಲ, ನಿಮ್ಗೆ ಹೇಗೆ ಮನ್ಸು ಬಂತು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಎಷ್ಟು ಸರಿ ದೊಡ್ಡಮ್ಮ? ಬ್ರಹ್ಮಾಸ್ತ್ರ ಬಿಟ್ರೇನೆ ಗುಬ್ಬಿ ಸಾಯೋದು ಅಂತ ಆದ್ರೆ ನಾನು ಅದನ್ನ ಬಿಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಇದರಿಂದ ರೇವತಿ ಆಂಟಿಗೆ ಏನಾದರೂ ಆಗಿದ್ರೆ? ಇವಾಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಅವ್ರ ಮನೆಗೆ ಆರಾಮಾಗಿ ವಾಪಸ್ ಬಂದಿಲ್ವಾ? ನೀವು ಆರೋಪ ಹೊರಿಸ್ತಿರಲ್ಲ, ಅದೇ ಹುಡುಗಿನೇ ರೇವತಿ ಆಂಟಿನ ಕರ್ಕೊಂಡ್ ಬಂದಿದ್ದು. ಅವಳಿಲ್ಲ ಅಂದಿದ್ರೆ ರೇವತಿ ಆಂಟಿ ಸಿಗ್ತಾನೂ ಇರಲಿಲ್ಲ. ಅವಳೇನ್ ರೇವತಿ ಅವ್ರ ಮೇಲಿನ ಕಾಳಜಿಯಿಂದ ಮನೆಗೆ ಕರ್ಕೊಂಬಂದಿಲ್ಲ. ಕೆಲಸನ ಉಳಿಸ್ಕೊಡೋ ಸ್ವಾರ್ಥಕ್ಕೆ ಮಾಡಿರ್ತಾಳೆ. ಅದನ್ನೇ ಇಟ್ಕೊಂಡು ಅವಳನ್ನ ದೇವತೆ ಮಾಡಬೇಡಿ. ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ, ನನಗೆ ನಿದ್ದೆ ಬರ್ತಾ ಇದೆ. ವಿರಾಜ್, ನೀನು ಒಳ್ಳೆ ಒಂಥರ ಪ್ರಶ್ನೆ ಮಾಡಕ್ ಹೋಗಿ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ರೆ ಅದು ಈ ಜನ್ಮಕ್ಕೆ ಸಿಗೋದಿಲ್ಲ. ಪಶ್ಚಾತ್ತಾಪ ಇಲ್ದಿರೋರ್ನ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು ವಿರಾಜ್. ಅವ್ರಿಗೆ ಡೈರೆಕ್ಟ್ ಆಗಿ ಶಿಕ್ಷೆನೆ ಕೊಡ್ಬೇಕು. ಶಾಶ್ವತಿ, ಏನ್ ಮಾಡ್ಕೊಟ್ಟಿದ್ಯಾ? ನಿಮ್ಮಿಂದ ಯಾರ ನಿದ್ದೆ ಹಾಳಾಗಿದೆಯೋ ಅವ್ರಿಗೂ ನ್ಯಾಯ ಸಿಗ್ಬೇಕಲ್ವಾ ಅಣ್ಣ? ಸಿಕ್ಕೇ ಸಿಗತ್ತೆ. ಸಿಗೋ ಹಾಗೆ ನಾವು ಮಾಡ್ತೀವಿ. ವಿರಾಜ್ ಬಾ. ಶಾಶ್ವತಿ, ವಿರಾಜ್, ವಿರಾಜ್, ಶಾಶ್ವತಿ ನಿಂತ್ಕೊಂಡು ಏನ್ ಮಾಡಕ್ ಹೊರಟಿದ್ದೀರಾ? ಅಮ್ಮ, ದೊಡ್ಡಮ್ಮ ಮಾಡಿರೋ ತಪ್ಪಿಂದ ಅಡುಗೆಯೊಳಗೆ ಶಿಕ್ಷೆ ಆಗ್ಬೇಕಾ?
ಇದೆಲ್ಲ ಅಮ್ಮಂಗೆ ಗೊತ್ತಾಗ್ಬೇಕು, ಅವರೇ ಸರಿ ಮಾಡ್ತಾರೆ. ಅತ್ತೆ ಗೊತ್ತಾದ್ರೆ ಸುಮ್ಮನೆ ಇರಲ್ಲ ಕಣು. ಆ ಭಯ ಅವ್ರಿಗಿರ್ಬೇಕಿತ್ತು, ನಿಮಗಲ್ಲ. ದೊಡ್ಡಮ್ಮ ಮಾಡಿರೋ ತಪ್ಪು ಅಮ್ಮಮ್ಮಂಗೆ ಗೊತ್ತಾಗ್ಲೇಬೇಕು. ವಿರಾಜ್, ಅಮ್ಮಮ್ಮಂಗೆ ವಿಷಯ ಗೊತ್ತಾದ್ರೆ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯೇನೋ? ಭವಾನಿ ಬಗ್ಗೆ ಮೊದಲೇ ಅಮ್ಮಂಗೆ ಅಸಮಾಧಾನ ಇದೆ. ವಿಷಯ ಏನಾರ ಗೊತ್ತಾದ್ರೆ ಮನೆಯಿಂದ ಹೊರಗಾಗ್ತಾರೆ ಕಣೋ. ಹಾಗಂತ ಸುಳ್ಳು ಹೇಳು ಅಂತ ಹೇಳ್ತಿದ್ದೀರಾ ದೊಡ್ಡಪ್ಪ? ಸುಳ್ಳು ಹೇಳು ಅಂತಿಲ್ಲ, ಆದರೆ ಸತ್ಯ ಮುಚ್ಚಿಡು ಅಂತ ಹೇಳ್ತಿದ್ದೀನಿ ಕಣೋ. ಇದರಿಂದ ನಿಮಗೆ ದೊಡ್ಡಮ್ಮಂಗೆ ಏನೂ ಆಗದೆ ಇರ್ಬೋದು, ಆದರೆ ಮಾಡದೇ ಇರೋ ತಪ್ಪಿಗೆ ಆ ಅಡುಗೆ ಒಳಗೆ ಶಿಕ್ಷೆ ಆಗತ್ತೆ. ಕೆಲಸ ಇಲ್ದಿರೋ ಅವಳು ಈಗೇನು ಮಾಡಬೇಕು? ಅವಳಿಗೆ ಅನ್ಯಾಯ ಆಗದೆ ಇರೋ ಥರ ಏನಾದರೂ ಮಾಡೋಣ. ವಿರಾಜ್, ನಾಳೆ ನೀನೇ ಹೋಗಿ ಅಡುಗೆ ಅವಳ ಹತ್ರ ಕ್ಷಮೆ ಕೇಳಿ ಮನೆ ಕರ್ಕೊಂಡು ಬಾ, ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋಣ. ಹೇಗೆ? ರೇವತಿ ಆಂಟಿನ ಆಚೆ ಕಳಿಸಿದ್ದು ಅಡುಗೆಯೊಳಲ್ಲ, ಭವಾನಿ ದೊಡ್ಡಮ್ಮ ಅಂತ ನಿಜ ಹೇಳಿದೆ. ಮಿತಿಲಾಗೆ ಅಮ್ಮಮ್ಮಗೆ ಹೇಗೆ ಕನ್ವಿನ್ಸ್ ಮಾಡೋದು? ಅದಕ್ಕೆ ನಾನು ಏನೋ ಮಾಡ್ತೀನೋ, ಆದರೆ ಭವಾನಿ ವಿಷಯ ಮಾತ್ರ ಅಮ್ಮಂಗೆ ಹೇಳ್ಬೇಡ ಕಣೋ, ಪ್ಲೀಸ್. ಅದು ಸಾಧ್ಯ ಇಲ್ಲ ದೊಡ್ಡಪ್ಪ. ಐ ಆಮ್ ಸಾರಿ. ದೊಡ್ಡಪ್ಪ, ನನ್ನ ತಡಿಬೇಡಿ. ವಿರಾಜ್, ಅಡುಗೆವಳು ಮಾಡಿರೋ ತಪ್ಪನ್ನೇ ಕ್ಷಮಿಸದೇ ಇರೋ ಮಿಥಿಲ ತನ್ನ ಅತ್ತೆನೇ ಹೀಗೆ ಮಾಡಿರೋದು ಅಂತ ಗೊತ್ತಾದ್ರೆ ಸಹಿಸ್ಕೋತಾಳೇನೋ, ಮನ್ಸು ಹೊಡಿಬಹುದು. ಭವಾನಿ ತಪ್ಪು ಮಾಡಿದಾಳೆ ನಿಜ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಕಣೋ. ಮಿಥಿಲಾಗೋಸ್ಕರನಾದರೂ ಈ ವಿಷಯನ ಇಲ್ಲೇ ಬಿಟ್ಬಿಡೋ ಪ್ಲೀಸ್. ನಿನ್ನ ಕೈ ಮುಗಿತೀನಿ ಕಣೋ. ವಿರಾಜ್, ಇಂಥ ಮಾತುಗಳಿಗೆಲ್ಲ ಕರಗಬೇಡ ನೀನು. ಮಿಥಿಲಾಗೋಸ್ಕರ ಸತ್ಯನ ಮುಚ್ಚಿಡ್ಬೇಕು ಸರ್. ಆದ್ರೆ ಮುಚ್ಚಿಟ್ಟಿರೋ ಸತ್ಯದಿಂದ ಅಡುಗೆ ಒಳಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ಮುಂದೆ ಏನ್ ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ಸಾರ್, ಲೊಕೇಶನ್ನು ವೆಕೇಶನ್ನು ಇಲ್ಲ ಯಾಕೆ ಸಾರ್? ನಾನು ಯಾರು? ಪಾಂಡುನೇ ಇದೀನಲ್ಲ. ನಾನು ಹೇಳೋ ದಿಕ್ಕಿಗೆ ರೋಡ್ಗಳೇ ತಿರುಗಿ ನಿಲ್ತವೆ. ಇನ್ ನಿಮ್ ಕಾರ್ ಬರಲ್ವಾ? ಬರುತ್ತೆ, ಬನ್ನಿ ಸರ್, ಬನ್ನಿ ಸರ್. ಪಾಂಡು, ಅವಾಗಿಂದ ಒಂದೇ ರೋಡಲ್ಲಿ ಮೂರು ಸಲ ಸುತ್ತಾ ಇದೀವಿ. ಯಾವ ರೋಡ್ ಅಂತ ನೆಟ್ಟಿಗೆ ಹೇಳಕ್ಕಾಗಲ್ಲ ನಿಂಗೆ. ಅಯ್ಯೋ ಸರ್, ಬಲಕ್ಕಲ್ಲ ಎಡಕ್ಕೆ ತಿರುಗಿಸಿ ಸರ್. ನೋಡಿ, ನಾನು ಕೈ ತೋರಿಸ್ತಾ ಇದ್ದೀನಿ, ಎಡಕ್ಕೆ. ಪಾಂಡು, ಲೆಫ್ಟ್ ತಗೊಂಡ್ರೆ ಮೇನ್ ರೋಡ್ ಬರತ್ ಕಣ.